ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಬೈಕ್, ಕಾರ್ ಅಥವಾ ಯಾವುದೇ ರೀತಿಯ ಹಳೆಯ ವಾಹನವಿದ್ದರೆ ನೀವು ಕೇಂದ್ರ ಸಾರಿಗೆ ಇಲಾಖೆಯ ಈ ನಿಯಮವನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಕೇಂದ್ರ ಸಾರಿಗೆ ಇಲಾಖೆ ಈಗ ಹಳೆಯ ವಾಹನಗಳಿಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಕೇಂದ್ರ ಸಾರಿಗೆ ಇಲಾಖೆಯ ಈ ನಿಯಮವನ್ನ ಪಾಲನೆ ಮಾಡದೇ ಇದ್ದರೆ ನೀವು ಆರ್ಟಿಒ ಇಲಾಖೆಗೆ ದಂಡವನ್ನ ಪಾವತಿ ಮಾಡಬೇಕು. ಹಾಗಾದ್ರೆ ಹಳೆಯ ವಾಹನಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸಾರಿಗೆ ಇಲಾಖೆ ಹೊರಡಿಸಿರುವ ಹೊಸ ಆದೇಶ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಹಳೆಯ ವಾಹನ ಇಟ್ಟುಕೊಂಡಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕೆಲವರು 5, 6 ಅಥವಾ 10 ವರ್ಷಕ್ಕಿಂತ ಹಳೆಯ ವಾಹನವನ್ನ ಇನ್ನೂ ಕೂಡ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಆದರೆ ಕೆಲವು ವಾಹನಗಳ ಮಾಲೀಕರು ತಮ್ಮ ವಾಹನ ಹಳೆಯದಾಗಿದೆ ಅನ್ನುವ ಕಾರಣಕ್ಕೆ ಇನ್ಸೂರೆನ್ಸ್ ಅನ್ನ ಪಾವತಿ ಮಾಡುತ್ತಿಲ್ಲ. ಅಷ್ಟೇ ಮಾತ್ರವಲ್ಲದೆ ಕೆಲವು ವಾಹನಗಳ ಮಾಲೀಕರು ತಮ್ಮ ವಾಹನದ RC ಸರ್ಟಿಫಿಕೇಟ್ ಅನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಕೆಲವು ವಾಹನಗಳ ಮಾಲೀಕರು ತಮ್ಮ ವಾಹನ ಹಳೆಯದಾಗಿದೆ ಅನ್ನುವ ಕಾರಣಕ್ಕೆ PUC ಸರ್ಟಿಫಿಕೇಟ್ ಅನ್ನ ಕೂಡ ಮಾಡಿಸಿಕೊಳ್ಳುತ್ತಿಲ್ಲ. ಆದರೆ ಇನ್ನು ಮುಂದೆ ಹಳೆಯ ವಾಹನಗಳ ಮಾಲೀಕರು ಈ ಎಲ್ಲಾ ದಾಖಲೆಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳದಿದ್ದರೆ ಅವರ ವಾಹನವನ್ನ ಸೀಸ್ ಮಾಡಲಾಗುತ್ತೆ. ಯಾವುದೇ ರೀತಿಯ ಹಳೆಯ ವಾಹನವಾಗಿರಬಹುದು, ಬೈಕ್ ಆಗಿರಬಹುದು, ಕಾರ್ ಆಗಿರಬಹುದು, ಆಟೋ ರಿಕ್ಷಾವಾಗಿರಬಹುದು ಅಥವಾ ಇತರ ಯಾವುದೇ ವಾಹನವಾಗಿರಬಹುದು, ಇನ್ನು ಮುಂದೆ ಈ ಎಲ್ಲಾ ದಾಖಲೆಗಳು ವಾಹನದಲ್ಲಿ ಕಡ್ಡಾಯವಾಗಿ ಇರಬೇಕು. ಅದೇ ರೀತಿಯಲ್ಲಿ 15 ವರ್ಷ ದಾಟಿದ ಎಲ್ಲಾ ವಾಹನವನ್ನ ಸ್ಕ್ರಾಪ್ ಮಾಡಲು ಆದೇಶವನ್ನು ಹೊರಡಿಸಲಾಗಿದೆ. ದೇಶದಲ್ಲಿ ಡೀಸೆಲ್ ವಾಹನಗಳಿಂದ ವಾಯು ಮಾಲಿನ್ಯ ಸಾಕಷ್ಟು ಹೆಚ್ಚಳವಾಗುತ್ತಿದೆ. ವಾಯು ಮಾಲಿನ್ಯ ಇದೇ ರೀತಿಯಲ್ಲಿ ಹೆಚ್ಚಳವಾದರೆ ಇದು ಮಾನವನ ಆರೋಗ್ಯಕ್ಕೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡುತ್ತೆ. ಈ ಕಾರಣಗಳಿಂದ ಎಲ್ಲಾ ರೀತಿಯ ಡೀಸೆಲ್ ವಾಹನಗಳು ಅಂದರೆ 15 ವರ್ಷ ದಾಟಿದ ಎಲ್ಲಾ ಡೀಸೆಲ್ ವಾಹನಗಳನ್ನ ಸ್ಕ್ರಾಪ್ ಮಾಡಲು ಆದೇಶವನ್ನು ಹೊರಡಿಸಲಾಗಿದೆ. ಈ ನಿಯಮ ಕಟ್ಟುನಿಟ್ಟಾಗಿ ದೇಶಾದ್ಯಂತ ಜಾರಿಗೆ ಬರಲಿದೆ. ಸ್ನೇಹಿತರೆ, ಹಳೆಯ ವಾಹನಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸಾರಿಗೆ ಇಲಾಖೆ ಹೊರಡಿಸಿರುವ ಈ ಆದೇಶದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.